ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಗೈಸ್, ಇವತ್ತು ಗುರುವಾರ ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಯಾವಾಗಲೂ ಹೇಳ್ತಾ ಇರ್ತೀನಿ, ಗುರುವಾರ ಬಂತು ಅಂದರೆ ನಂಗೊಂಥರ ಹಬ್ಬ ಇದ್ದಂಗೆ ಖುಷಿ ಆಗುತ್ತೆ ಗುರುವಾರ ರಾಯರ ಸೇವೆ ಮಾಡೋದು. ಆ್ಯಂಡ್ ಈ ಕಡೆ ಪಾಪು ಅವಾಗ ತಾನೇ ಎದ್ದಿದ್ಲು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅವಳಿಗೆ ಚಳಿ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ರೊಗ್ಗೊತ್ಕೊಂಡು ಕೂತ್ಕೊಂಡಿದ್ಲು. ಆ್ಯಂಡ್ ಎದ್ದಾಳಪ್ಪ ತಿಂಡಿ ತಿನ್ನು ಅಂತ ಹಾಕ್ಕೊಂಬಂದೆ. ತಿಂಡಿ ತಿಂತೀನಿ ಅಮ್ಮ, ನಾನು ಮುಖ ತೊಳೆಯಲ್ಲ, ಬ್ರಷ್ ಮಾಡಲ್ಲ, ನನಗೆ ತಿಂಡಿ ತಿನ್ನಿಸು ಅಂತ ಅಂದಳು. ಯಾಕೋ ಅವಳಿಗೆ ಹೊಟ್ಟೆ ಹಶ್ವಾಗಿರ್ಬೇಕು ಅಂತ ನಾನು ಹಾಕ್ಕೊಂಬಂದೆ ಇಡ್ಲಿನ. ಅವಳು ತಿನ್ನಂಗೆ ಇಲ್ಲ, ಚಳಿಗೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ಲು. ಸರಿ ಅಂದ್ಕೊಂಡು ಅವಳಿಗೆ ಎಬ್ಬರಿಸ್ಬಿಟ್ಟು ಅವಳಿಗೆ ಫ್ರೆಶ್ ಅಪ್ ಮಾಡಿಸಿ ಆಮೇಲೆ ತಿಂಡಿ ತಿನ್ನಿಸೋಣ ಅಂತ ಸುಮ್ಮನಾದೆ. ಈಗ ನಾನು ಜೀನಿ ಖಾಲಿ ಆಯಿತು, ಇದೊಂದು ಸ್ವಲ್ಪ ಇತ್ತು. ಇವಾಗ ಜೀನಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಜೀನಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವಾಗ ಜೀನಿ ಸ್ವಲ್ಪ ಇರೋದ್ರಿಂದ ಹೊಟ್ಟೆ ತುಂಬಲ್ಲ, ಸೊ ಏನಾದರೂ ಸ್ವಲ್ಪ ತಿನ್ಕೋಬೇಕು. ಆ್ಯಂಡ್ ಜೀನಿ ಕೂಡ ಖಾಲಿ ಆಯಿತು. ಆ್ಯಂಡ್ ಈಗ ಬದನೇಕಾಯಿ ಸಾರು ಮಾಡ್ತಾಯಿದ್ದೀನಿ. ಅಂದರೆ ಅಮ್ಮಗೆ ಸಪ್ರೇಟು, ನಮಗೆ ಸಪ್ರೇಟು. ಇದು ನಮಗೆ, ಇದು ಅಮ್ಮಗೆ. ಎರಡೆರಡು ಥರ ಸಾಂಬಾರು ಮಾಡಬೇಕು ಡೈಲಿ. ಆ್ಯಂಡ್ ಅವಳಿಗೆ ಬರೀ ಬದನೇಕಾಯಿ ಹಾಕ್ಬಿಟ್ಟು ಹುಳಿ ಸಾರು, ಅಂದರೆ ಬರೀ ಹುಣ್ಸೆಹಣ್ಣಲ್ಲೇ ಸಾರು ಮಾಡಿರೋದು. ಇದು ನಮಗೆ ಆಲೂಗಡ್ಡೆ ಬದನೇಕಾಯಿ ಆ್ಯಂಡ್ ಟೊಮೊಟೊ ಹಾಕಿರೋ ಅಂಥದ್ದು. ನಮಗೆ ಟೊಮೊಟೊ ಇಲ್ಲದೆ ಹುಣ್ಸೆಹಣ್ಣು ಹಾಕಿರೋದು ಅಮ್ಮಗೆ ಸಾಂಬಾರು. ಎರಡು ಥರ ಸಾಂಬಾರು ಆಯಿತು. ಇವಾಗ ಊಟ ಕೂಡ ತಗೊಂಡೋಗ್ಬೇಕು. ಆ್ಯಂಡ್ ನೋಡಿದ್ರಲ್ಲ, ಪೂಜೆ ಎಲ್ಲ ಆಯಿತು. ಸೊ ಹಾಗೆ ಇನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಈ ಕಡೆ ಅವಳಿಗೆ ಬೆಳಗ್ಗೆನೇ ಅಂದರೆ ಡೈಲಿನೂ ಅನ್ನ ಸಾಂಬಾರು ತಿಂದು ತಿಂದು ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಹುಳಿ ಅನ್ನ ಮಾಡಿದ್ದೀನಿ, ಅಂದರೆ ಬೆಳ್ಳುಳ್ಳಿ ಅನ್ನ ಮಾಡಿದ್ದೀನಿ. ಸೊ ಬೆಳ್ಳುಳ್ಳಿ ಜಾಸ್ತಿ ಕೊಡೋದ್ರಿಂದ ಒಳ್ಳೆಯದು. ಸೊ ಹಾಗಾಗಿ ಅವಳಿಗೆ ಬೆಳ್ಳುಳ್ಳಿ ರೈಸ್ ಮತ್ತು ವೈಟ್ ರೈಸ್, ಉಪ್ಪಿನಕಾಯಿ ಮತ್ತು ಸಾಂಬಾರು. ಇದು ಬೆಳ್ಳುಳ್ಳಿ ರೈಸು, ಬೆಳ್ಳುಳ್ಳಿ ಹುಣಸೆಹಣ್ಣು ಹಾಕಿರೋದು, ಹುಳಿ ಅನ್ನ ಥರ ಚೆನ್ನಾಗಿರುತ್ತೆ ಒಂಥರ. ಸೊ ಈಗ ತಗೊಂಡು ಈಗ ಹೋಗ್ತಾಯಿದ್ದೀನಿ. ನಮ್ಮ ಹುಡುಗ ಬಂದಿದ್ದ, ನಮ್ಮ ಆಂಟಿ ಮಗ, ಅವನ ಜೊತೆ ಹೋಗ್ತಾಯಿದ್ದೀನಿ. ಸೊ ಇವಾಗ ಹೋಗಿ ಊಟ ಕೊಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಇದ್ದು ಮತ್ತೆ ವಾಪಸ್ ಬರೋ ಅಂಥದ್ದು. ಆ್ಯಂಡ್ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮಿಸ್ ಮಾಡಿದೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಅಲ್ಲೇನು ಜಾಸ್ತಿ ವೀಡಿಯೋ ಮಾಡಲಿಲ್ಲ. ಈಗ ಮತ್ತೆ ನನ್ನ ತಮ್ಮನ ಜೊತೆ ರಿಟರ್ನ್ ಬರ್ತಾಯಿದ್ದೀನಿ. ಅಲ್ಲಿ ಊಟ ಕೊಟ್ಟು ಒಂದು 1/2 hour ಇದ್ದು ನಾನು ಬರ್ತಾ ಇರುವಂಥದ್ದು. ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳೋದಕ್ಕೆ ಹೋಗಲಿಲ್ಲ. ನನ್ನ ತಮ್ಮ ಇವಾಗ ಡ್ರಾಪ್ ಮಾಡ್ತಾಯಿದ್ದಾನೆ ಮನೆಗೆ. ಆ್ಯಂಡ್ ಸಂಜೆ ಯಾಕೋ ಸಿಕ್ಕಾಪಟ್ಟೆ ಚಳಿ, ಗಾಳಿ ಹೆವಿ ಇತ್ತು. ಸೊ ಹಾಗಾಗಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ತುಂಬ ದಿನಗಳ ನಂತರ ಟೀ ಮಾಡ್ಕೊಂಡು ಕುಡಿದೆ. ಆ್ಯಂಡ್ ನೈಟ್ಗೆ ಅಮ್ಮ ಇದು ಸಜ್ಜೆ ರೊಟ್ಟಿನೋ ಜೋಳದ ರೊಟ್ಟಿನೋ ಗೊತ್ತಿಲ್ಲ, ಒಟ್ನಲ್ಲಿ ರೊಟ್ಟಿ ಮಾಡಿತ್ತು. ಆ್ಯಂಡ್ ಬದನೇಕಾಯಿ ಸಾರು, ತುಪ್ಪ, ಕೆಂಪು ಚಟ್ನಿ ಮಾಡಿತ್ತು, ತಿಂದ್ಕೊಂಡ್ವಿ. ಆ್ಯಂಡ್ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಅಡುಗೆ ಮನೆಗೆ ಹೋಗಿ ಹಿಟ್ಟೆಲ್ಲ ತಗೊಂಡು ಮೈಗೆಲ್ಲ ಹಚ್ಕೊಂಡು, ಮುಖಕ್ಕೆಲ್ಲ ಹಚ್ಕೊಂಡು, ಇಲ್ಲೆಲ್ಲ ಚೆಲ್ಕೊಂಡು ಮನೆಯೆಲ್ಲ ಗಲೀಜು ಮಾಡಿದ್ದಾಳೆ. ಸೊ ಅದನ್ನು ಹೇಳ್ತಾ ಇದ್ದೆ, ಯಾಕೆ ಮಾಡಿದ್ಯಾ ಅಂತ. ಅಂದರೆ ನೀನೇ ಕ್ಲೀನ್ ಮಾಡು ಅಂತ ಮಾತಾಡ್ತಾ ಇದ್ಲು. ಬರೀ ಇಂಥದ್ದೇ ಮನೆಯಲ್ಲಿದ್ದರೆ, ಬರೀ ಇಂಥವೇ ಕೆಲಸ ಇಳ್ದು. ನನಗಂತೂ ಸಾಕಾಗೋಗುತ್ತೆ. ಬಟ್ ಏನು ಮಾಡೋದು, ಮಕ್ಕಳು ಅಂದ್ರೇ ಇಷ್ಟೇ. ಆ್ಯಂಡ್ ಯಾವುದೋ ಒಂದು ರೀಲ್ಸಲ್ಲಿ ಬ್ಲ್ಯಾಕ್ ಕಲರ್ ಆಫ್ರಿಕಾದವರು ಒಂದು ವೀಡಿಯೋ ಮಾಡ್ತಾರೆ ನೋಡು, ಸೇಮ್ ಹಂಗೆ ಕಾಣ್ತಾ ಇದ್ಲು. ಹೆವೀ ಕ್ವಾಟ್ಲೆ ಕೊಡ್ತಾಳೆ, ಹೆವಿ ಟಾರ್ಚರು, ಹೆವಿ ತರಲೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಳಲ್ಲ, ಮನೆ ನೀಟಾಗಿರೋದಕ್ಕೆ ಬಿಡಲ್ಲ. ಬರೀ ಇಂಥವೇ ಇವಳದು. ಸೊ ನಿಮ್ಮ ಮನೇಲೂ ನಿಮ್ಮ ಮಕ್ಕಳು ಹೀಗೇನಾ? ಕಮೆಂಟ್ ಮಾಡಿ.
ಆ್ಯಂಡ್ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಪುಟ್ಟ ಲಾಗ್ ಇದು. ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತೊಂದು ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.